ಹೇಳಕ್ಕಾಗಲಿಲ್ಲ ಸರ್ ನನ್ನ ಹತ್ರ. ಸ್ಟ್ರೋಕ್ ಆದ್ರೆ ಈ ಔಷಧಿನ ಕುಡಿಬೇಕು. 5 ಮಕ್ಳು ಸರ್. ಓಡಾಡ್ತಿರಲ್ಲ, ಇವಾಗ ಓಡಾಡ್ತೀವಿ. ಬನ್ನಿ ನೋಡ್ತೀನಿ ಹೆಂಗ್ ನಡೀತೀರಾ ಅಂತ. ಮುಂಚೆ ನಡೆಯಕ್ಕೂ ಶಕ್ತಿ ಇರ್ಲಿಲ್ಲ. ಆಲ್ಮೋಸ್ಟ್ ಅವ್ರಿಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಮೂಗಲ್ ಪೈಪ್ ಇತ್ತು, ಇನ್ನು ತಿಂತಾ ಇರ್ಲಿಲ್ಲ. ಓಕೆ, ಇವಾಗ ಆರಾಮಾಗಿ ತಿಂತಾ ಇದಾರೆ, ಆರಾಮಾಗಿ ಮಾತಾಡ್ತಾ ಇದಾರೆ. ಇವಾಗ ಸ್ವಲ್ಪ ಖುಷಿ ಆಗ್ತಾ ಇದೆ ನಿಮ್ಗೆ? ಹೌದು, ಬ್ರೈನ್ ಸ್ಟ್ರೋಕ್ ಆಗಿತ್ತು. ರೈಟ್ ಲೆಗ್, ರೈಟ್ ಹ್ಯಾಂಡ್ ಫುಲ್ ಪ್ಯಾರಲೈಸ್ ಆಗಿದೆ. ಈ ತರ ಯಾರಿಗಾದ್ರೂ ಆಗಿದ್ರೆ ಡೆಫಿನೆಟ್ ಆಗಿ ಬನ್ನಿ, ರಿಕವರ್ ಬೇಗ ಆಗ್ತಾರೆ. ಇವಾಗ ಒಂದ್ ನಡೀತಾರೆ, ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೇದಾಗೈತೆ. ಅನ್ಕಾನ್ಶಿಯಸ್ ಆಗೇ ಇದ್ರು, ಗಂಜಿ ಎಲ್ಲ ಕುಡಿತಾ ಇದಾರೆ. ಸ್ವಲ್ಪ ತುಂಬಾ ಕ್ರಿಟಿಕಲ್ ಇತ್ತು. ಮುಚ್ಚಿದ ಕಣ್ಣು ಏನು ಬಿಟ್ಟು ನೋಡ್ತಿರ್ಲಿಲ್ಲ ಅವನು. ಈಗ ಪರವಾಗಿಲ್ಲ. ಇಲ್ಲಿಗೆ ಬಂದು 5 ದಿನ ಆಯ್ತು, ಪರವಾಗಿಲ್ವ ಇವಾಗ? ಅವಾಗ ಇವಾಗ ಭಾರಿ ಡಿಫ್ರೆನ್ಸ್. ಬಂದು ಇಲ್ಲೇ ತೋರ್ಸ್ಕೊಂಡು ಹುಷಾರಾಗೋ. ಹುಷಾರಾದ್ರೆ ಇಲ್ಲಿ ಬಂದ್ಮೇಲೆ ಮುಂಚೆ ಬರ್ಬೇಕಾದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ಮ ಕಂಡೀಷನ್ ಹೆಂಗಿತ್ತು? ಅದೇ ಕೈ ಕಾಲು ಸ್ವಲ್ಪ ಇದು ಆಕ್ಷನ್ ಇರಲಿಲ್ಲ, ಕೈ ಕಾಲು ಆಕ್ಷನ್ ಇರಲಿಲ್ಲ. ಬೇರೆ ಎಲ್ಲ ಕಡೆ ತೋರಿಸ್ರೂ ಆಗಲ್ಲ. ಬಂದ್ರೆ ಟ್ರೀಟ್ಮೆಂಟ್ ಚೆನ್ನಾಗುತ್ತೆ. ಯಾವುದೇ ರೀತಿ ಸ್ಟ್ರೋಕ್ ಆಗಿದ್ರು ಕೂಡ ಇಲ್ಲಿ ಬಂದು ನೀವು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು. ಇಲ್ಲ ನಿಮ್ಮ ಮನೇಲಿ ನೋಡ್ಕೊಳಕ್ಕೆ ಯಾರು ಇಲ್ಲ ಅನ್ನೋದಾದ್ರೆ ಇಲ್ಲಿ ಇವ್ರನ್ನ ಅಡ್ಮಿಟ್ ಮಾಡ್ಬಿಟ್ಟು ಹೋಗ್ಬೋದು. ಕಂಪ್ಲೀಟ್ ಆಗಿ ಇಲ್ಲಿ ಎಲ್ಲ ತರ ಫೆಸಿಲಿಟೀಸ್ ಇರುತ್ತೆ. ಯಾವುದೇ ರೀತಿ ಸ್ಟ್ರೋಕ್ ಆಗಲಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಮೆಡಿಸನ್ ಒಂದೇ ಅಲ್ಲ, ಮೆಡಿಸನ್ ಜೊತೆಗೆ ಸ್ಟ್ರೋಕ್ ಪೇಷಂಟ್ಸ್ಗೆ ಏನೇನು ಬೇಕೋ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತೀವಿ. ಮೆಡಿಸನ್ ಜೊತೆಗೆ ಫಿಸಿಯೋಥೆರಪಿ, ಮಸಾಜು, ಸ್ಟಿಮ್ಯುಲೇಷನ್ಸು, ಪಂಚಕರ್ಮ ಟ್ರೀಟ್ಮೆಂಟು ಇಷ್ಟೆಲ್ಲ ಕೊಟ್ಟು 24/7 ಅವ್ರಿಗೆ ನರ್ಸಿಂಗ್ ಕೇರು ಮತ್ತು ಕೇರ್ ಟೇಕರ್ಸು ಎಲ್ಲನೂ ಕೊಟ್ಟು ಪೇಷಂಟ್ನ ಕ್ಯೂರ್ ಮಾಡಿ ಇಲ್ಲಿಂದ ಕಲಿಸ್ತೀವಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ನಿಮ್ಮಿಂದ ಇನ್ನೊಬ್ರಿಗೆ ಅನುಕೂಲ ಆಗುತ್ತೆ. ಆಲ್ ದ ಬೆಸ್ಟ್.